ಹಸಿರು ಕಂಗಳು ನನ್ನ ಕಣ್ಣನ್ನು ಸಂಧಿಸಿದ ಮರುಕ್ಷಣ ನೀಲಿಯಾಗಿ ಮತ್ತೆ ಹಸಿರಾದವು. ನಮಸ್ಕಾರ. 64 ಚಾನೆಲ್ಗೆ ಸ್ವಾಗತ. ನಾನು ಚಂದನ್. ಎಲ್ಲರಿಗೂ ಪ್ರೇಮಿಗಳ ದಿನದ ಶುಭಾಶಯಗಳು. ಲವ್ ಸ್ಟೋರೀಸ್ ಇರೋ ಪುಸ್ತಕ ಅಂದ ತಕ್ಷಣ ನಮ್ಮ ನೆನಪಿಗೆ ಬರೋದು ಹೇಳಿ ಹೋಗೋ ಕಾರಣ, ಮಾಂಡೋವಿ ಇತ್ಯಾದಿ. ಈ ಪುಸ್ತಕದಲ್ಲಿ ಇರೋದು ಒನ್ ಸೈಡೆಡ್ ಲವ್ ಸ್ಟೋರೀಸೇ. ಹೇಳಿ ಹೋಗೋ ಕಾರಣದಲ್ಲಿ ತನಗೆ ಸಿಗದೇ ಇರೋ ಪ್ರೀತಿಯನ್ನು ದಕ್ಕಿಸಿಕೊಳ್ಳೋಕೆ ಪ್ರಯತ್ನ ಪಟ್ಟರೆ, ಮಾಂಡೋವಿದು ಆಲ್ಮೋಸ್ಟು ಒನ್ ಸೈಡೆಡ್ ಲವ್ ಸ್ಟೋರಿನೇ. ಆದರೆ ಇವತ್ತು ನಾವು ಪರಿಚಯ ಮಾಡ್ತಾ ಇರೋ ಪುಸ್ತಕ ಸಖತ್ತು ಡಿಫ್ರೆಂಟ್ ಆಗಿದೆ. ಇದರಲ್ಲಿ ಚೈಲ್ಡ್ಹುಡ್ ಸ್ವೀಟ್ ಆರ್ಟ್ಸ್ ಇದ್ದಾರೆ. ಮತ್ತು ಈ ಪುಸ್ತಕದಲ್ಲಿ ಮೊದಲು ಪ್ರಪೋಸ್ ಮಾಡೋದು ಹುಡುಗಿಯೇ. ಈ ಪುಸ್ತಕದಲ್ಲಿ ಮಾಟ, ಮಂತ್ರ, ರಾಜಕೀಯ ಎಲ್ಲ ಇದೆ. ನಾವು ಓದಿದ ವಿಭಾಗದಲ್ಲಿ ಇವತ್ತು ನಾವು ಪರಿಚಯ ಮಾಡ್ಕೋತಾ ಇರೋ ಪುಸ್ತಕ ಅತೀತ. ಲೇಖಕರು ಅರ್ಜುನ್ ದೇವಾಲದ ಕೆರೆ, ಪ್ರಕಾಶಕರು ದೇವಾಲದ ಕೆರೆ ಪ್ರಕಾಶನ. ಪುಟಗಳು 250, ಬೆಲೆ 220 ರೂಪಾಯಿಗಳು. ಜಾನ್ರ ಕಾದಂಬರಿ. ಇದು ಒಂದು ಅಲೌಕಿಕವಾದ ಪ್ರೇಮ ಕಥೆ ಅಂತ ಪುಸ್ತಕದ ಟ್ಯಾಗ್ಲೈನಲ್ಲಿ ಲೇಖಕರು ಹೇಳ್ತಾರೆ. ಇಷ್ಟು ಗಾಢವಾದ ಲವ್ ಸ್ಟೋರಿ ಇರೋ ಪುಸ್ತಕವನ್ನು ನಾನು ಓದಿರೋದು ತುಂಬಾ ಕಮ್ಮಿ. ಈ ಪುಸ್ತಕ ಓದ್ತಾ ಇದ್ದರೆ ಯಾರಾದರೂ ಒಬ್ಬರನ್ನ ಇಷ್ಟು ಗಾಢವಾಗಿ ಪ್ರೀತಿಸೋಕ್ಕೆ ಸಾಧ್ಯನಾ, ಮತ್ತು ಪ್ರೀತಿಯಲ್ಲಿ ಈ ಥರ ಎಲ್ಲ ತ್ಯಾಗ ಮಾಡೋದಕ್ಕೆ ಸಾಧ್ಯನಾ ಅಂತ ಅನ್ಸೋದಕ್ಕೆ ಶುರುವಾಗುತ್ತೆ. ಕತೆ ಸ್ಟಾರ್ಟ್ ಆಗೋದು ಮಲೆನಾಡಿನ ಒಂದು ಸಣ್ಣ ಹಳ್ಳಿ ದೇವಪುರದಲ್ಲಿ. ಈ ಊರಲ್ಲಿ ಮಹಂತ್ ಮತ್ತು ಹೃನ್ಮಯಿ ಅಂತ ಇಬ್ಬರು ಇರ್ತಾರೆ. ಇವರಿಬ್ಬರು ಸಣ್ಣ ವಯಸ್ಸಿಂದನೇ ಒಬ್ರನ್ನೊಬ್ರು ತುಂಬ ಇಷ್ಟಪಡ್ತಾ ಇರ್ತಾರೆ. ಮುಂದೆ ಮಹಂತ್ ಓದಿ ಲೈಫಲ್ಲಿ ಸೆಟ್ಲ್ ಆದಮೇಲೆ ಮದುವೆ ಆಗಬೇಕು ಅಂತ ಪ್ಲ್ಯಾನ್ ಮಾಡ್ಕೊಂಡಿರ್ತಾರೆ. ಆದರೆ ವಿಧಿ ಬರಹ ಬೇರೆಯೇ ಇರುತ್ತೆ. ಈ ದೇವಪುರಕ್ಕೆ ಒಂದು ಅದ್ಭುತವಾದ ಇತಿಹಾಸ ಇದೆ. ಫುಲ್ ಸ್ಟೋರಿನ ಇಲ್ಲಿ ಹೇಳೋದಕ್ಕೆ ಸಾಧ್ಯ ಇಲ್ಲ, ಬಟ್ ಅದರ ಬ್ಯಾಕ್ಗ್ರೌಂಡು ಸಖತ್ತು ಥ್ರಿಲ್ಲಿಂಗ್ ಆಗಿದೆ. ಈ ಊರಲ್ಲಿ ಒಂದು ನಿಧಿ ಇದೆ, ಮತ್ತು ಆ ನಿಧಿನ ಕಾಯೋಕ್ಕೆ ಮಲೆನಾಡಿನ ಅತ್ಯಂತ ಪವರ್ಫುಲ್ ದೈವ ಆದ ಚೌಡಿ ನಿಂತಿರ್ತಾಳೆ. ಮತ್ತು ಇದು ಸಾಮಾನ್ಯವಾದ ಚೌಡಿ ಅಲ್ಲ, 7 ಮುಖದ ಚೌಡಿ. ಹಾಗಾಗಿ ಈ ನಿಧಿನ ಯಾರಿಂದನೂ ಮುಟ್ಟೋದಕ್ಕೆ ಸಾಧ್ಯ ಆಗ್ತಿರಲ್ಲ. ಈ ಚೌಡಿಗೆ ಹೃನ್ಮಯಿ ಕಂಡ್ರೆ ಅಗಾಧವಾದ ಪ್ರೀತಿ. ಇದನ್ನು ಬಳಸ್ಕೊಂಡು ಆ ಊರಲ್ಲಿ ವಿಚಿತ್ರ ಘಟನೆಗಳು ನಡೀತಾ ಇರತ್ತೆ. ಒಂದಿನ ಮಹಂತ್ಗೆ ಸುದ್ದಿ ಬರುತ್ತೆ ಹೃನ್ಮಯಿ ಸತ್ತೋದ್ಲು ಅಂತ. ಆದರೆ ಅವನ ಗಟ್ ಫೀಲಿಂಗ್ ಹೇಳುತ್ತೆ ಅವಳು ಇನ್ನೂ ಬದುಕಿದ್ದಾಳೆ ಅಂತ. ಅದನ್ನು ಹುಡ್ಕೊಂಡು ಹೊರಟ ಮಹಂತ್ಗೆ ಒಂದು ಅತೀತವಾದ ಜಗತ್ತಿನ ಪರಿಚಯ ಆಗತ್ತೆ. ಈ ಪುಸ್ತಕದಲ್ಲಿ ಬರೋ ಎಲ್ಲ ಪಾತ್ರಗಳಿಗೂ ಅದರದೇ ಆದಂಥ ಇಂಪಾರ್ಟೆನ್ಸ್ ಇದೆ. ಕಶ್ವಿ, ಭರತ್, ಸುಬ್ಬಭಟ್ರು ಅವರ ರೋಲು ಒಂದು ಒಳ್ಳೆ ಟ್ವಿಸ್ಟ್ ಆ್ಯಂಡ್ ಟರ್ನ್ನ ಈ ಕತೆಗೆ ಕೊಡುತ್ತೆ. ಮಹಂತ್ನ ಗಟ್ ಫೀಲಿಂಗು ಸರಿ ಇತ್ತ, ಹೃನ್ಮಯಿ ಬದುಕಿದ್ಲ ಅಥವಾ ಪುನರ್ಜನ್ಮ ಎತ್ತಿ ಮತ್ತೆ ಆ ಊರಿಗೆ ಬಂದ್ಲ, ಆ ಊರಲ್ಲಿ ನಡೆದಿದ್ದಾದರೂ ಏನು, ಕಡೆಗೆ ನಿಧಿ ಯಾರಿಗೆ ಸಿಕ್ತು, ಇದನ್ನೆಲ್ಲ ತಿಳ್ಕೋಬೇಕು ಅಂದರೆ ನೀವು ಪುಸ್ತಕನ ಓದಲೇಬೇಕು. ಈ ಪುಸ್ತಕದ ಲೇಖಕರಾದ ಅರ್ಜುನ್ ದೇವಾಲದ ಕೆರೆಯವರು ಅಪ್ಪಟ ಮಲೆನಾಡಿಗ. ಈ ಪುಸ್ತಕನ ಓದ್ತಾ ಇದ್ದರೆ ನಿಮಗೆ ಪ್ರತಿ ಪುಟದಲ್ಲೂ ಅದು ಗೊತ್ತಾಗುತ್ತೆ. ಮಲೆನಾಡಿನ ಭಾಷೆ, ಆಚರಣೆ ಪ್ರತಿ ಪುಟದಲ್ಲೂ ತುಂಬ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಈ ಪುಸ್ತಕಕ್ಕೆ ಬೆನ್ನುಡಿ ಬರೆದಿರೋದು ಮತ್ತೊಬ್ಬ ಮಲೆನಾಡಿಗ ಆದ ಗಿರಿಮನೆ ಶಾಮರಾವ್. ಅವ್ರ ಮಾತಲ್ಲೇ ಹೇಳೋದಾದರೆ, ಒಂದು ಮಲೆನಾಡನ್ನು ಒಬ್ಬ ಅಪ್ಪಟ ಮಲೆನಾಡಿಗ ಬಿಟ್ಟು ಇನ್ಯಾರ ಕೈಲೂ ವರ್ಣಿಸೋಕ್ಕೆ ಸಾಧ್ಯ ಇಲ್ಲ. ಎಸ್ಪೆಷಲಿ ಬಯಲುಸೀಮೆಯವ್ರ ಕೈಲಂತೂ ಸಾಧ್ಯನೇ ಇಲ್ಲ ಅಂತ ಹೇಳ್ತಾರೆ. ಈ ಪುಸ್ತಕ ಓದಬೇಕಾದ್ರೆ ನಮಗೆ ಆ ಮಾತು ನಿಜ ಅಂತ ಅನಿಸೋದಕ್ಕೆ ಶುರುವಾಗತ್ತೆ. ಈ ಪುಸ್ತಕ ಅರ್ಜುನ್ ಅವರ 3ನೇ ಪುಸ್ತಕ. ಇದು ಅವರ 3ನೇ ಪುಸ್ತಕ ಅಂತ ನಂಬೋದಕ್ಕೆ ಸ್ವಲ್ಪ ಆಶ್ಚರ್ಯ ಆಗುತ್ತೆ. ಅಷ್ಟು ಮೆಚ್ಯೂರ್ಡ್ ಆಗಿದೆ ಅವರ ರೈಟಿಂಗು. ನೀವು ಈ ಪುಸ್ತಕ ಓದೋದಕ್ಕೂ ಮುಂಚೆ ಅವರ ಮುಂಚಿನ 2 ಪುಸ್ತಕಗಳನ್ನು ಓದಲೇಬೇಕು. ಕಾರಣ ಇಷ್ಟೇ, ಈ ಪುಸ್ತಕ ಎಷ್ಟು ಸಖತ್ತಾಗಿದೆ ಅಂದರೆ ಮೊದಲಿನ 2 ಪುಸ್ತಕ ಒಂಚೂರು ಸಪ್ಪೆ ಅಂತ ಅನ್ನಿಸ್ಬೋದು. ಅದಕ್ಕೆ ಈ ಪುಸ್ತಕ ನನಗೆ ರವಿ ಬೆಳಗೆರೆಯವರ ಮಾಟಗಾತಿ ಪುಸ್ತಕವನ್ನು ನೆನಪಿಸ್ತು. ಆದರೆ ಈ ಪುಸ್ತಕದ ಕತೆ ಒಂಚೂರು ಡಿಫ್ರೆಂಟ್ ಆಗಿದೆ, ಅದರಿಂದನೇ ಸ್ಟ್ಯಾಂಡ್ ಔಟ್ ಆಗುತ್ತೆ. ಈ ಪುಸ್ತಕದ ಎಂಡಿಂಗನ್ನು ನೋಡಿದ್ರೆ ಲೇಖಕರು ಬಹುಶಃ ಈ ಪುಸ್ತಕದ ಸೀಕ್ವೆಲ್ಗೆ ಪ್ಲ್ಯಾನ್ ಮಾಡ್ತಿದ್ದಾರೇನೋ ಅಂತ ಅನಿಸುತ್ತೆ. ಬೇಗ ಬರೀತೀರಾ ಅಲ್ವಾ ಸರ್, ನಾವು ಕಾಯ್ತಾ ಇದ್ದೀವಿ. ಬನ್ನಿ, ಈ ಪುಸ್ತಕದಿಂದ ಒಂದು ಸಣ್ಣ ಪ್ಯಾರಾಗ್ರಾಫು ನಿಮಗೋಸ್ಕರ. ಅದಕ್ಕೂ ಮುಂಚೆ ನಾವು ಮಾಡ್ತಿರೋ ಈ ಕನ್ನಡ ಪುಸ್ತಕವನ್ನು ಪರಿಚಯಿಸೋ ಕೆಲಸ ನಿಮಗೆ ಇಷ್ಟ ಆಗಿದೆ ಅಂದರೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಈ ವಿಡಿಯೋನ ಲೈಕ್ ಮತ್ತು ಶೇರ್ ಮಾಡೋದು ಮರಿಬೇಡಿ. ಮೊದಲನೇ ಪಾರ. ಬಿಡಿ ಇದೆಲ್ಲ,
ಸ್ನೇಹಿತರಾಗಿರೋಣ. ಸ್ವಾರ್ಥಿ ಅಂದ್ಕೊಂಡ್ರೂ ಪರವಾಗಿಲ್ಲ. ಈಗ ನನಗೋಸ್ಕರವಾದರೂ ಮುಖ ತೊಳೆದುಕೊಂಡು ಒಮ್ಮೆ ನಕ್ಕರೆ ನಿರಾಳನಾಗಿ ಹೊರಡ್ತೇನೆ ಎಂದೆ. ಮತ್ತೆರಡು ಬಾರಿ ಒತ್ತಾಯಿಸಿದ ಮೇಲೆ ಒಪ್ಪಿಕೊಂಡು ಅಲ್ಲಿಯೇ ಇದ್ದ ಸಿಂಕ್ ಬಳಿ ಸಾಗಿ ಮುಖ ತೊಳೆಯಲು ಮುಖಕ್ಕೆ ನೀರು ಚುಮಿಸಿಕೊಂಡವಳೆ. ಒಂದು ಹೆಲ್ಪ್ ಮಾಡ್ತೀರಾ? ಟಿ ವಿಯ ಬಳಿ ನನ್ನ ಐ ಲೆನ್ಸ್ ಬಾಕ್ಸ್ ಇದೆ, ಕೊಡ್ತೀರಾ ಎಂದಳು. ಓಹ್, ನೀವು ಕಣ್ಣಿಗೆ ಲೆನ್ಸ್ ಬಳಸ್ತೀರಾ? ಕುಳಿತಳಿಂದ ಎದ್ದು ಟಿ ವಿ ಸ್ಟ್ಯಾಂಡ್ನಲ್ಲಿದ್ದ ಬಿಳಿ ಬಣ್ಣದ ಲೆನ್ಸ್ ಬಾಕ್ಸ್ ತೆಗೆದುಕೊಂಡು ಅವಳೆಡೆಗೆ ಸಾಗುತ್ತಾ ಹೇಳಿದ್ದೆ. ನಗುತ್ತಾ ಬಾಕ್ಸ್ ತೆಗೆದುಕೊಂಡಳು. ನಾನಲ್ಲೇ ಗೋಡೆಗೆ ಹೊರಗೆ ಮತ್ತೇನು ಹೇಳ ಹೋದವನು ಹಾವು ಮೆಟ್ಟಿದವನಂತೆ ಬೆಚ್ಚಿ ಬಿದ್ದಿದ್ದೆ. ಅಪ್ರಯತ್ನವಾಗಿ ಬಾಯಿಂದ ಚೀತ್ಕಾರವೊಂದು ಹೊರಬಿದ್ದಿತ್ತು. ಆ ಕಣ್ಣುಗಳು! ಲೆನ್ಸ್ ಕಳಚಿ ಬಾಕ್ಸ್ಗೆ ಹಾಕಿದವಳ ನಿಜವಾದ ಕಣ್ಣಿನ ಬಣ್ಣ ಕಂಡು ದಂಗಾಗಿದ್ದೆ. ಬೆಚ್ಚಿ ಬಿದ್ದವನತ್ತ ಗಾಬರಿಯಾಗಿ ನೋಡಿದವಳ ಕಂಗಳನ್ನು ನೋಡಿ ಮತ್ತೆ ಅದುರು ಬಿದ್ದಿದ್ದೆ. ಹಸಿರು ಕಂಗಳು ನನ್ನ ಕಣ್ಣನ್ನು ಸಂಧಿಸಿದ ಮರುಕ್ಷಣ ನೀಲಿಯಾಗಿ ಮತ್ತೆ ಹಸಿರಾದವು. ಅಂದರೆ ಇಷ್ಟು ದಿನ ನಾನು ಹುಡುಕುತ್ತಿದ್ದಿದ್ದು ಇವಳನ್ನೇನ? ಇವಳೇ ಅವಳ ಕಶ್ವಿಯನ್ನು ನಾನಿಷ್ಟು ದಿನ ಹುಡುಕುತ್ತಿದ್ದಿದ್ದು. ಛೇ, ಕಣ್ಣ ಮುಂದಿದ್ದರೋ ಗುರುತಿಸಲಾಗಲಿಲ್ವಾ? ಈಗ ಬಂದಿದೆ ಸಮಯ ಪರಾಮರ್ಶಿಸಿ ನೋಡಲು. ಆನಂದವೋ, ಆಶ್ಚರ್ಯವೋ, ಆತುರವೋ ಏನೊಂದು ತಿಳಿಯದೆ ಸುಮ್ಮನೆ ಹೊರಗೆ ಓಡಿದ್ದೆ. ಹಿಂದಿನಿಂದ ಮಹಂತ್ ನಿಂತ್ಕೊಳ್ಳಿ, ಏನಾಯಿತು ಎಂದು ಓಡಿ ಬರುತ್ತಿದ್ದಳು ಕಶ್ವಿ. ಇನ್ ಕೇಸ್ ಈ ಪುಸ್ತಕವನ್ನು ನೀವು ಆಲ್ರೆಡಿ ಓದಿದರೆ ನಿಮ್ಮ ಅನಿಸಿಕೆನ ಕಮೆಂಟ್ ಮೂಲಕ ತಿಳಿಸೋದು ಮರಿಬೇಡಿ. ಮುಂದಿನ ವಾರ ಹೊಸ ಪುಸ್ತಕದೊಂದಿಗೆ ನಿಮ್ಮ ಮುಂದೆ ಬರ್ತೀವಿ. ಅಲ್ಲಿಯವರೆಗೂ ಓದಿ ಮರಳಾಗಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ನಾನು ಚಂದನ್, ಸೈನಿಂಗ್ ಆಫ್.